ವಿಟ್ಲ ಠಾಣೆ ವ್ಯಾಪ್ತಿಯ ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಏನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ರು ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ. ಕ್ವಾರಿ ಬಗ್ಗೆ ಏನು ಹೇಳಿದ್ರು? ಅಲ್ಲ, ಕ್ವಾರಿ ಬಗ್ಗೆ ಏನು ಡಿಸ್ಕಷನ್ ಆಗಿರೋದಿಲ್ಲ. ಈಗ ದೂರು ಕೊಟ್ಟರಲ್ಲ ಸರ್ ಸಾರ್ವಜನಿಕರ ದೂರ ಏನಿದೆ ಅದು ಸಂಬಂಧಪಟ್ಟವ್ರು ನಾವು ತಲುಪಿಸ್ತೀವಿ. ಚಾರ್ಲಿ, ಅಧಿಕಾರಿಗಳು ಬಂದಿದ್ದಾರೆ. ನಾವು ಹೌದು ಸರ್, ನಾನು ಒಂದು ವಿಚಾರ ಹೇಳ್ತೇನೆ. ಅವ್ರು ಹೋಗೋದು ನಮಗೆ ಏನು ತೊಂದರೆ ಇಲ್ಲ. ತೊಂದರೆ ಇರಲ್ಲ. ನಾವು ಅವ್ರಿಗೆ ವಿಡಿಯೋ ಒಳ್ಳೆಯದು, ಆರಿಗೆ ಫುಲ್ ರೈಟ್ ಉಂಟು. ಉಂಟು ಲಂಚನ ಕೂಡ ಇನ್ನೊಂದು ನೆಕ್ಸ್ಟ್ ಅಲ್ಲ ಸರ್ ನೆಕ್ಸ್ಟ್ ಒಂದೂವರೆಗೆ ಸರ್ ಏನಾಯ್ತು ಅಂತ ಇಲ್ಲಿ ಬ್ಲಾಸ್ಟ್ ಆಗಿದೆ. ನನಗೆ ಅಲ್ಲಿ ನಾನು ಪಂಚಾಯತಲ್ಲಿ ಚೇರಲ್ಲಿ ಕೂತ್ಕೊಳ್ಳುವಾಗಲೇ ಒಂದ್ಸಲ ಕೂತ್ಕೊಂಡಾಗಲೇ ಅಲುಗಾಡಿದಾಗೆ ಆಗಿದೆ. ಇಷ್ಟು ದೊಡ್ಡ ಬ್ಲಾಸ್ಟ್ ಇಷ್ಟು ತನಕ ಆಗಲಿಲ್ಲ ಅಂತ ಹೇಳಿದೆ. ಅನಂತರ ನನಗೆ ನಾನು ಅಧ್ಯಕ್ಷರಿಗೆ ಬೇರೆ ಒಂದು ಫೋನ್ ಬಂತು. ಅನಂತರ ಅಧ್ಯಕ್ಷರಿಗೆ ಫೋನ್ ಮಾಡಿ ನಾನು ಸ್ಪಾಟಿಗೆ ಹೋಗ್ತಾ ಇದ್ದೆ. ನನಗೆ ಕೂಡ ಅಷ್ಟೇ, ನಾನು ಊರಲ್ಲೇ ಇದ್ದೇನೆ, ಇದ್ದೇನೆ. ನನಗೆ ಅಲ್ಲಿಗೆ ಎಲ್ಲಿಂತ ನೋಡಬೇಕಷ್ಟೇ, ಯಾವ ಕೋರೆ ಇದೆ ಅಂತ ಗೊತ್ತಾಗಲಿಲ್ಲ. ಹೋಗ್ತಾ ಇದ್ದೇನೆ. ಹೋದ ಕೂಡಲೇ ಹೇಳ್ತೆ ನಿಮಗೆ ಫೋನ್ ಮಾಡ್ತೇನೆ ಹೇಳಿದರು. ಮತ್ತು ನನಗೆ ಬೇರೆ ಬೇರೆ ಇಲ್ಲಿ ಮನೆಯವ್ರದ್ದು ಒಬ್ಬರದ್ದು ಫೋನ್ ಬಂತು. ನಮ್ಮ ಮನೆಯೆಲ್ಲ ಹುಡಿಯಾಗಿತ್ತು, ಇದು ಗಾಜು ಎಲ್ಲ ಕಿಟಕಿಯದ್ದು ಮತ್ತು ಶೀಟ್ ಹಾಕಿದೆ ಎಲ್ಲ ಹುಡಿಯಾಗಿದೆ, ನೀವು ಬನ್ನಿ ಮೇಡಮ್ ಅಂತೇಳಿ. ನಾನು ಊಟ ಮಾಡ್ತಾ ಇದ್ದೆ. ನಾನು ಆಗಲೇ 1:15 ಬಂದಿದ್ದೇನೆ ಇಲ್ಲಿಗೆ. ಮುಕ್ಕಾಲಕ್ಕೆ ಬಂದೆಲ್ಲ ಎಲ್ರಿಗೂ ಫೋನ್ ಮಾಡಿದ್ದೇನೆ ನಾನು, ನಮ್ಮ ಮೇಲ್ ಆಫೀಸರಿಗೆ ಎಲ್ಲರಿಗೆ ಫೋನ್ ಮಾಡಿ. ಅವ್ರು ಹೇಳಿದ್ರು ತಹಶೀಲ್ದಾರಿಗೆ ಫೋನ್ ಮಾಡಿ, ತಹಶೀಲ್ದಾರ್ ಮತ್ತು ಕಂದಾಯ ಇಲಾಖೆಗೆ ಬರೋದು, ಅದು ಗಣಿ ಇಲಾಖೆಗೆ ನೀವು ಫೋನ್ ಮಾಡಿ, ನೀವಲ್ಲಿ ಇರಿ, ಎಲ್ರಿಗೂ ಫೋನ್ ಮಾಡಿ ಹೇಳಿ ತಿಳಿಸಿ ಅವರಿಗೆ ಅಂತ ಹೇಳಿದರು. ಇದಂದರೆ 2012 ಇದಕ್ಕೆಲ್ಲ ಪರ್ಮಿಷನ್ ಉಂಟು. ಮತ್ತು ಇಲ್ಲೆಲ್ಲ ಬ್ಲಾಸ್ಟ್ ಇಲ್ಲಿ ಇಡ್ತಾರೆ ಮದ್ದೆಲ್ಲ ನಮಗೆ ಗೊತ್ತಿಲ್ಲ. ಇಲ್ಲೆಲ್ಲ ಸುಡುಮದ್ದು ನಮಗೆ ಸಾರ್ವಜನಿಕರಿಂದ ಒಂದು ಅರ್ಜಿ ಇಲ್ಲಿ ಸುಡುಮದ್ದು ಇಡ್ತಾರೆ, ನಮಗೆ ಒಂದು ಅರ್ಜಿ ಇಲ್ಲಿ ಇಷ್ಟು ತನಕ ಬರಲಿಲ್ಲ. ಬರ್ತಿದ್ರೆ ಆಗಲಿ ನಾವೇನಾದರೂ ಮಾಡ್ಬೋದಿತ್ತು ಅದಕ್ಕೆ. ಈ ಘಟನೆಯಲ್ಲಿ ಎಷ್ಟು ಮನೆಗಳು ಒಂದು 12 ಅಂತ ಹೇಳಿದರು. ನಾನೊಂದು 2-3 ವಿಸಿಟ್ ಮಾಡಿದೆ ಸರ್, ಇನ್ನು ನೋಡಬೇಕಷ್ಟೇ. ನಾನಂದರೆ ಎಲ್ರಿಗೂ ಫೋನ್ ಮಾಡ್ತಾ ಇದ್ದೆ. ಅಂದರೆ ಆ ಮನೆಯನ್ನೆಲ್ಲ ನೋಡೋಕೆ ನನಗೆ ತುಂಬ ಇದಾಯಿತು. ಪಾಪ ಹಿಂದೆ ಶೀಟ್ ಎಲ್ಲ ಬಿದ್ದಿದೆ. ಅದಕ್ಕೆ ಯಾವ ರೀತಿ ಇದೆಲ್ಲ ಪರಿಹಾರ ಅಂತ ಹೇಳಿದ್ರೆ ಇನ್ನು ಗಣಿ ಇಲಾಖೆಯವರು ಅಂದ್ರೆ ಇವರೇ ಕೋರೆಯವರೇ ಮಾಡ್ಬೇಕಲ್ಲ ಎಂತಾದ್ರೂ. ಆದ್ರೂ ಪಂಚಾಯತಿಂದ ನಾವು ನೋಟಿಸ್ ಮಾಡ್ತೇವೆ ಅವರಿಗೆ. ಎಂತ ಅಂತ ಹೇಳಿದ್ರೆ ಈಗ ನೋಡ, ಈಗ ಜನಗಳದೆಲ್ಲ ತುಂಬಾ ಕೋರೆ, ಅದು NS ಕೋರೆ ಅಂತ ಹೇಳ್ತಾರೆ. NS ಅವರು ಈಶ್ವರ ಮಂಗಳದವರು.